2027ರ ಏಕದಿನ ವಿಶ್ವಕಪ್ಗೆ ಭಾರತ ತಂಡದಲ್ಲಿ ಯಾರ್ಯಾರನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋ ಬಗ್ಗೆ ಒಬ್ಬೊಬ್ರು ಕೂಡ ಒಂದೊಂದು ರೀತಿಯಾದಂಥ ಸಜೆಷನ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ತಮ್ಮದೇ ಆದಂಥ ಟೀಮ್ ಸೆಲೆಕ್ಷನ್ ಕೂಡ ಮಾಡ್ತಿದ್ದಾರೆ. ಈಗ ಆರ್ ಅಶ್ವಿನ್ ಕೂಡ ತಂಡದ ಆಯ್ಕೆ ಬಗ್ಗೆ ಪ್ರೆಡಿಕ್ಟ್ ಮಾಡಿದ್ದಾರೆ. ಸೊ ಆರ್ ಅಶ್ವಿನ್ ಪ್ರಕಾರ ಭಾರತ ಏಕದಿನ ತಂಡ ಹೇಗಿರಬೇಕು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತದ ಮಾಜಿ ಸ್ಪಿನ್ನರ್ ಆಗಿರುವಂತಹ ರವಿಚಂದ್ರನ್ ಅಶ್ವಿನ್ 2027ರ ಏಕದಿನ ವಿಶ್ವಕಪ್ಗೆ ತಮ್ಮದೇ ಆಂಗಲ್ನಲ್ಲಿ ಟೀಮ್ ಸೆಲೆಕ್ಷನ್ ಮಾಡಿದ್ದಾರೆ. ಅಶ್ವಿನ್ ಆಯ್ಕೆ ಮಾಡಿರುವಂತಹ ಹೆಸರುಗಳ ಬಗ್ಗೆ ಕೆಲವರು ಅಚ್ಚರಿ ಕೂಡ ಮೂಡಿದೆ. ಅನುಭವಿಗಳು, ಹೊಸಬರ ಜೊತೆಗೆ ತಂಡದಿಂದ ದೂರ ಉಳಿದಿರುವಂತಹ ಪ್ಲೇಯರ್ಗಳ ಹೆಸರನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅಂಡ್ ಎಸ್ಪೆಷಲಿ ಭುವನೇಶ್ವರ್ ಕುಮಾರ್ ಹೆಸರನ್ನ ತಗೊಂಡಿದ್ದಾರೆ. 2022ರಿಂದ ಟೀಮ್ ಇಂಡಿಯಾದಿಂದ ಹೊರಗಿರುವಂತ ವೇಗದ ಬೌಲರ್ ಭುವನೇಶ್ವರ್ ಕುಮಾರ್ 2027ರ ಏಕದಿನ ವಿಶ್ವಕಪ್ನಲ್ಲಿ ಭಾರತ ಪರ ಆಡಬೇಕು ಅಂತೇಳಿ ಸಜೆಷನ್ ಕೊಟ್ಟಿದ್ದಾರೆ. 2027ರ ಏಕದಿನ ವಿಶ್ವಕಪ್ ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಹಾಗೆ ನಮೀಬಿಯಾದಲ್ಲಿ ನಡೀತಾ ಇರೋದ್ರಿಂದ ಅನುಭವಿ ಸೀಮರಾಗಿರೋದ್ರಿಂದ ಭುವನೇಶ್ವರ್ ಕುಮಾರ್ ಅವರ ಆಯ್ಕೆ ಉತ್ತಮ ಎಂದಿದ್ದಾರೆ. ಸೊ ಅಶ್ವಿನ್ ಪ್ರಕಾರ ಭಾರತ ವಿಶ್ವಕಪ್ ತಂಡ ಹೇಗಿರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಅಶ್ವಿನ್ ಪ್ರೆಡಿಕ್ಟ್ ಮಾಡಿರೋ ಪ್ರಕಾರ ಬ್ಯಾಟರ್ಗಳ ಪಟ್ಟಿಯಲ್ಲಿ ಯಾವುದೇ ದೊಡ್ಡ ಬದಲಾವಣೆಯನ್ನ ಮಾಡಿಲ್ಲ. ಸೊ ಈಗೇನು ODI ಟೀಮ್ಗೆ ಸೆಲೆಕ್ಟ್ ಆಗ್ತಿದ್ದಾರಲ್ಲ, ಸೊ ಅದೇ ಆಟಗಾರನ ಇಲ್ಲಿ ಅವರು ಕೂಡ ಪಿಕ್ ಮಾಡಿದ್ದಾರೆ. ದೊಡ್ಡ ಮೊತ್ತದ ಏನು ಬದಲಾವಣೆಯನ್ನ ಮಾಡುವಂತ ಗೋಜಿಗೆ ಹೋಗಿಲ್ಲ. ಆಸ್ ಯೂಶುವಲ್ ರೋಹಿತ್ ಶರ್ಮಾ ಓಪನರ್ ಆಗಿ ಬರ್ತಾರೆ. ಇನ್ನು ನಾಯಕನಾಗಿ ಶುಭ್ಮನ್ ಗಿಲ್ರನ್ನೇ ಅವರು ಪ್ರೆಡಿಕ್ಟ್ ಮಾಡಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್. ಸೊ ಅಲ್ಲಿಗೆ ಈ ಟಾಪ್ 4ನಲ್ಲಿ ಬರುವಂತಹ ಬ್ಯಾಟರ್ಗಳನ್ನೇ ಅವರು ಕೂಡ ಪ್ಯೂರ್ ಬ್ಯಾಟರ್ಗಳಾಗಿ ಪಿಕ್ ಮಾಡಿರುವಂತದ್ದು. ರೋಹಿತ್, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ ಹಾಗೆ ಶ್ರೇಯಸ್ ಅಯ್ಯರ್. ಇಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ. ಅಂಡ್ ವಿಕೆಟ್ ಕೀಪರ್ಗಳ ಸಾಲಿನಲ್ಲೂ ಕೂಡ ಯಾವುದೇ ಬದಲಾವಣೆಯನ್ನ ತ್ವರಿಸಿಕೊಳ್ಳೋಕೆ ಹೋಗಿಲ್ಲ ಅವರು. ಸೊ ಈಗ ಆಸ್ ಯೂಶುವಲ್ ಯಾರು ಸೆಲೆಕ್ಟ್ ಆಗ್ತಿದ್ದಾರೋ ಅವ್ರ ಜೊತೆನೆ ಹೋಗಿದ್ದಾರೆ. ವಿಕೆಟ್ ಕೀಪರ್ ಬ್ಯಾಟರ್ಗಳಾಗಿ ಒನ್ಸ್ ಅಗೇನ್ ನಮ್ಮ ಕನ್ನಡಿಗ KL ರಾಹುಲ್ ಅವರು ಬರ್ತಾರೆ. ಸೊ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ಆಟಗಾರ. ಹಾಗೆ ಇಶಾನ್ ಕಿಶನ್ ಜೊತೆ ಹೋಗಿರುವಂತದ್ದು ಇಲ್ಲಿ ಅಶ್ವಿನ್. ಇಲ್ಲಿ KL ಹಾಗೆ ಇಶಾನ್ ಕಿಶನ್ ಇಬ್ರು ಕೂಡ ವಿಕೆಟ್ ಕೀಪರ್ ಕೋಟಾದಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನು ಆಲ್ರೌಂಡರ್ ಕೋಟಾ ಅಂತ ಬಂದಾಗ ಇಲ್ಲಿ ಇಬ್ಬರ ಮೇಲೆ ಮಾತ್ರ ಇಲ್ಲಿ ಅಶ್ವಿನ್ ಒಲವನ್ನ ಹೊಂದಿರುವಂತದ್ದು. ಒಂದು ಹಾರ್ದಿಕ್ ಪಾಂಡ್ಯ ಹಾಗೆ ಅಕ್ಷರ್ ಪಟೇಲ್. ಸೊ ಭಾರತದ ಆಲ್ರೌಂಡರ್ಗಳ ಪಟ್ಟಿಯಲ್ಲಿ ಇಬ್ಬರನ್ನು ಅವರು ಪಿಕ್ ಮಾಡಿದ್ದಾರೆ. ಒಂದು ಹಾರ್ದಿಕ್ ಪಾಂಡ್ಯ ಹಾಗೆ ಅಕ್ಷರ್ ಪಟೇಲ್. ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ, ಅದರಲ್ಲೂ ಕೂಡ ICC ಟೂರ್ನಮೆಂಟ್ಸ್ ಅಂತ ಬಂದಾಗ ಸೊ ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ ಹಾರ್ದಿಕ್ ಪಾಂಡ್ಯ. ಸೊ ಅವರನ್ನ ಪಿಕ್ ಮಾಡಿದ್ದಾರೆ. ಹಾಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ಅಕ್ಷರ್ ಪಟೇಲ್ ರನ್ನು ಕೂಡ ಇಲ್ಲಿ ಆಲ್ರೌಂಡರ್ ಕೋಟಾದಲ್ಲಿ ಪಿಕ್ ಮಾಡಿದ್ದಾರೆ. ಇನ್ನು ಬೌಲರ್ಗಳು ಅಂತ ಬಂದಾಗ ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಹರ್ಷಿತ್ ರಾಣಾ ಹಾಗೆ ಭುವನೇಶ್ವರ್ ಕುಮಾರ್ ಹೆಸರನ್ನ ತಗೊಂಡಿದ್ದಾರೆ. ಸೊ ಇಲ್ಲಿ 5 ಬೌಲರ್ಗಳನ್ನ ಆಯ್ಕೆ ಮಾಡಿರುವಂತದ್ದು. ಯಾರಂತಂದ್ರೆ ಕುಲ್ದೀಪ್ ಯಾದವ್. ಸೊ ಸ್ಪಿನ್ನರ್ಗಳ ಪಟ್ಟಿಯಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ಆಟಗಾರ. ಸೊ ಚೈನಾಮನ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ಗೆ ಏಕದಿನ ವಿಶ್ವಕಪ್ ತಂಡದಲ್ಲಿ ಅವಕಾಶ ಕೊಡಬೇಕು ಅಂತೇಳಿ ಅವರನ್ನ ಪಿಕ್ ಮಾಡಿದ್ದಾರೆ. ಇನ್ನು ಆಸ್ ಯೂಶುವಲ್ ಜಸ್ಪ್ರೀತ್ ಬುಮ್ರಾ ಅಂತೂ ಇದ್ದೇ ಇರ್ತಾರೆ. ಹಾಗೆ ಮೊಹಮ್ಮದ್ ಸಿರಾಜ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಇನ್ನು ಗಂಭೀರ್ ಅವರ ಶಿಷ್ಯನಾಗಿರುವಂತ ಹರ್ಷಿತ್ ರಾಣಾಗೂ ಕೂಡ ಅವಕಾಶ ಕೊಡಬಹುದು ಎಂದಿದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಭುವನೇಶ್ವರ್ ಕುಮಾರ್ರನ್ನ ಇಲ್ಲಿ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಹೀಗೆ ಅಶ್ವಿನ್ ಪಿಕ್ ಮಾಡಿರೋ ತಂಡದಲ್ಲಿ ಬೌಲರ್ಗಳಿಗೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಭುವಿ ತಂಡಕ್ಕೆ ಬೇಕೇ ಬೇಕು ಅನ್ನೋ ಅರ್ಥದಲ್ಲಿ ಅವರು ವಾದವನ್ನ ಮಾಡ್ತಾ ಇರುವಂತದ್ದು. ಸೊ ಇವರಿಷ್ಟೇ ಅಲ್ಲದೆ ಯಾರನ್ನ ಸ್ಟ್ಯಾಂಡ್ ಅಪ್ ಪ್ಲೇಯರ್ಗಳಾಗಿ ಇಟ್ಕೊಳ್ಬಹುದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಯಶಸ್ವಿ ಜೈಸ್ವಾಲ್, ಋತುರಾಜ್ ಗಾಯಕ್ವಾಡ್, ವರುಣ್ ಚಕ್ರವರ್ತಿ, ರವೀಂದ್ರ ಜಡೇಜಾ, ನಿತೀಶ್ ಕುಮಾರ್ ರೆಡ್ಡಿ, ಮೊಹಮ್ಮದ್ ಶಮಿ, ಹರ್ಷದೀಪ್ ಸಿಂಗ್ ಹಾಗೆ ಪ್ರಸಿದ್ಧ ಕೃಷ್ಣ. ಸೊ ಇವರಲ್ಲಿ ಬಹುಶಃ ಯಾರಿಗಾದ್ರೂ ಕೂಡ ಅವಕಾಶವನ್ನ ಕೊಡಬಹುದು ಅನ್ನೋ ಅರ್ಥದಲ್ಲಿ, ಅಂದ್ರೆ ವೇಟಿಂಗ್ ಲಿಸ್ಟ್ ನಲ್ಲಿ ಇವರನ್ನ ಇಟ್ಟಿದ್ದಾರೆ. ಬಟ್ ರಿಷಬ್ ಪಂತ್, ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಅಥವಾ ಇತರ ಹಲವು ಸೂಪರ್ ಸ್ಟಾರ್ ಆಟಗಾರರಿಗೆ ಅವಕಾಶ ನೀಡಿಲ್ಲ. ಹೀಗೆ ಆರ್ ಅಶ್ವಿನ್ ಪ್ರೆಡಿಕ್ಟ್ ಮಾಡಿರುವಂತಹ ಲಿಸ್ಟ್ ನಲ್ಲಿ ಕೆಲವರ ಹೆಸರು ಶಾಕಿಂಗ್ ಅನಿಸಬಹುದು. ಆದ್ರೆ ಭುವನೇಶ್ವರ್ ಕುಮಾರ್ಗಂತೂ ಅವಕಾಶ ಕೊಡಲೇಬೇಕು ಅಂತ ಬೆನ್ನಿಗೆ ನಿಂತಿದ್ದಾರೆ. ಸೊ ಭಾರತ ಪರ ಭುವನೇಶ್ವರ್ ಕುಮಾರ್ 121 ಏಕದಿನ ಪಂದ್ಯಗಳನ್ನಾಡಿದ್ದಾರೆ. 35ರ ಅವರೇಜ್ ಹಾಗೆ 5.08ರ ಎಕಾನಮಿಯಲ್ಲಿ 141 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಬೆಸ್ಟ್ ಅಂತಂದ್ರೆ 42 ರನ್ಗಳನ್ನ ನೀಡಿ 5 ವಿಕೆಟ್ ನೀಡಿರೋದು ಅವರ ODI ಕರಿಯರ್ನ ಬೆಸ್ಟ್ ಇನ್ನಿಂಗ್ಸ್ ಆಗುತ್ತೆ. ಇನ್ನು ಒಟ್ಟಾರೆಯಾಗಿ 229 ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿರುವಂತಹ ಭುವಿ 294 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಸೊ ಕಳೆದ 2 ವರ್ಷಗಳಿಂದ RCB ಪರ ಅದ್ಭುತ ಪ್ರದರ್ಶನ ನೀಡ್ತಾ ಇರೋದ್ರಿಂದ ಟೀಮ್ ಇಂಡಿಯಾದಲ್ಲಿ ಅವರಿಗೆ ಮತ್ತೆ ಅವಕಾಶವನ್ನ ನೀಡಬೇಕು ಎನ್ನುವಂತ ಒತ್ತಾಯಗಳು ಕೂಡ ಜಾಸ್ತಿ ಆಗ್ತಿವೆ. ಸೊ ನಿಮ್ಮ ಪ್ರಕಾರ 2027ರ ಏಕದಿನ ವಿಶ್ವಕಪ್ನಲ್ಲಿ ಭಾರತ ಪರ ಯಾರೆಲ್ಲ ಸೆಲೆಕ್ಟ್ ಆಗಬೇಕು ಅನ್ನೋದನ್ನ
ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.